ಸಿನಿಮಾ ಒಟ್ಟು 400 ಥಿಯೇಟರ್ನಲ್ಲಿ ರಿಲೀಸ್ ಆಗಿರುವಂಥದ್ದು. ಅಂದ್ರೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಜಗಳ ಕೂಡ ಆಗ್ತಾ ಇತ್ತು. ನರ್ತಕಿ ಥಿಯೇಟರ್ನಲ್ಲಿ ದೊಡ್ಡ ಗಲಾಟೆ ಕೂಡ ಆಯಿತು. ಫ್ಯಾಮಿಲಿ ಆಡಿಯನ್ಸ್ನ ಸೆಳ್ಕೊಳ್ಳೋದ್ರಲ್ಲಿ ಸಿನಿಮಾ ಸಫಲ ಆಗಿತ್ತು. ಸೊ ಇದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಹಾಗೆ ಧ್ರುವ ಸರ್ಜಾ ಅವರ KD2 ಸಿನಿಮಾ ಬರ್ತಾ ಇದೆ. ಜನನೇ ನಾವು ನೋಡ್ತಾ ಇಲ್ಲ. ಎಷ್ಟೊಂದು ದಿನ ಆಗೋಯ್ತು ಥಿಯೇಟರ್ನಲ್ಲಿ ಇಷ್ಟೊಂದು ಜನ ನೋಡಿ ನೆಗೆಟಿವ್ ರಿವ್ಯೂಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಂಜಯ್ ದತ್ ಅವ್ರನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ, ಶಿಲ್ಪಾ ಶೆಟ್ಟಿ ಆಕ್ಟಿಂಗ್ ತುಂಬಾ ಓವರ್ ಆಗಿದೆ, ಈ ರೀತಿ ಎಲ್ಲ ಬೇಕಿತ್ತ ನಿಮಗೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ನಿನ್ನೆ ಭರ್ಜರಿಯಾಗಿ KD ಮೂವಿ ರಿಲೀಸ್ ಆಗಿದೆ. ಬಹಳ ಅದ್ದೂರಿಯಾಗಿ ಫ್ಯಾನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಹೌದು, ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇಡೀ ಭಾರತದಲ್ಲಿ ಸಿನಿಮಾಕ್ಕೆ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಡೇ ಕಲೆಕ್ಷನ್ ಹೇಗಿತ್ತು KD ಸಿನಿಮಾದು, ಹಾಗೆ ನೆಟ್ ಕಲೆಕ್ಷನ್ ಏನು, ಗ್ರಾಸ್ ಕಲೆಕ್ಷನ್ ಏನು, ಹೀಗೆ ಸಾಕಷ್ಟು ಪ್ರಶ್ನೆ ನಿಮ್ಮಲ್ಲಿಯೂ ಕೂಡ ಇರುತ್ತೆ. ಯಾಕೆಂದ್ರೆ ಈ ಒಂದು 2026 ಅಂತ ಬಂದ್ರೆ ಈ ಇಯರ್ ಅಲ್ಲಿ KD ಸಿನಿಮಾ ಬಹಳ ದೊಡ್ಡ ಬಜೆಟ್ ಸಿನಿಮಾ, ಬಹು ತಾರಾ ಬಳಗ ಇರುವಂತಹ ಸಿನಿಮಾ. ಸೊ ಹೀಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಈ ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಿರಬಹುದು, ನಂತರದಲ್ಲಿ ಇವತ್ತಿಂದ ಕಂಟಿನ್ಯೂಸ್ ಆಗಿ 3 ದಿನ ರಜಾ ಇದೆ. ಸೊ ಇವತ್ತಿಂದ ಏನು ಸಿನಿಮಾಕ್ಕೆ ಅಭಿಮಾನಿಗಳು ಬರ್ತಾರೆ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ, ಫ್ಯಾಮಿಲಿ ಆಡಿಯನ್ಸ್ ನ ಸೆಳ್ಕೊಳ್ಳೋದ್ರಲ್ಲಿ ಸಿನಿಮಾ ಸಫಲ ಆಗಿದ್ಯಾ, ಈ ರೀತಿಯ ಒಂದಷ್ಟು ಪ್ರಶ್ನೆ ಇರುತ್ತೆ. ಸೊ ಇವತ್ತಿಂದ ಏನು 3 ದಿನ ಇರುತ್ತೆ, ಇದು ಬಹಳ ಮುಖ್ಯ ಆಗುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸಿನಿಮಾ ನೋಡೋಕೆ ಬರುವವರ ಸಂಖ್ಯೆ ಕೂಡ ಹೆಚ್ಚೇ ಇರುತ್ತೆ. ಯಾಕಂದ್ರೆ ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಸೊ ಹಾಗಾಗಿ ಸಿನಿಮಾದ ಕಡೆ ಮುಖ ಕೂಡ ಮಾಡಬಹುದು. ಅದು ಕೂಡ ಸಿನಿಮಾಗೆ ಒಳ್ಳೆ ರಿವ್ಯೂ ಬಂದಿದೆ. ನಿನ್ನೆ KD ಸಿನಿಮಾಗೆ ರಿವ್ಯೂ ವೈಸ್ ನೋಡ್ತಾ ಹೋಗೋದಾದ್ರೆ ಉತ್ತಮ ರೀತಿಯಾದಂತಹ ರಿವ್ಯೂಸ್ ಕೂಡ ಬರ್ತಾ ಇದೆ. ಅಂದ್ರೆ ಈ ಹಿಂದೆ ಏನ್ ಸಿನಿಮಾ ಕಾಂಟ್ರವರ್ಸಿ ಆಗಿತ್ತೋ ಅದನ್ನ ಬಿಟ್ರೆ ಸಿನಿಮಾ ಅಂತ ಬಂದಾಗ ಕಂಪ್ಲೀಟ್ ಆಗಿ ಗುಡ್ ರಿವ್ಯೂ ಕೂಡ ಸಿನಿಮಾ ಪಡ್ಕೊಂಡಿರುವಂತದ್ದು. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಿದೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ, ಸೊ ಒಂದಷ್ಟು ಹೈಲೈಟ್ಸ್ ನಿನ್ನೆ ಏನೇನಾಯ್ತು ಅದನ್ನ ನಾನು ಹಾಗೆ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀನಿ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ನೋಡೋದಾದ್ರೆ ಈ ಸಿನಿಮಾ ನೆಟ್ ಕಲೆಕ್ಷನ್ ಹಾಗೆ ಗ್ರಾಸ್ ಕಲೆಕ್ಷನ್ ಎರಡು ಕೂಡ ನೋಡ್ತಾ ಹೋಗೋಣ. ಸಿನಿಮಾ ಒಟ್ಟು 400 ಥಿಯೇಟರ್ ನಲ್ಲಿ ರಿಲೀಸ್ ಆಗಿರುವಂತದ್ದು. ಇದರಲ್ಲಿ ಈ 400 ಥಿಯೇಟರ್ ನಲ್ಲಿ 845 ಶೋಗಳು ಆಗಿದೆ. ಜೊತೆಗೆ ಇವತ್ತಿಂದ 3 ದಿನ ರಜಾ ಇರೋದ್ರಿಂದ ಇದು ಬಹಳ ಮುಖ್ಯವಾಗುತ್ತೆ. ಈ 3 ದಿನ ಏನಾದ್ರು ಥಿಯೇಟರ್ ನಲ್ಲಿ ಜನ ತುಂಬಿಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ನೋಡೋಕೆ ಬರೋರ್ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಹಾಗಾದ್ರೆ KD ನೆಟ್ ಕಲೆಕ್ಷನ್ ಎಷ್ಟು ಅಂತ ನೋಡೋಣ. KD ನೆಟ್ ಕಲೆಕ್ಷನ್ 3.50 ಕೋಟಿ, ಜೊತೆಗೆ ಗ್ರಾಸ್ ಕಲೆಕ್ಷನ್ 4.10 ಕೋಟಿ ಆಗಿರುವಂತದ್ದು. ಇನ್ನು ಅಪ್ಕಮಿಂಗ್ ದಿನಗಳಲ್ಲಿ ಸಿನಿಮಾ ಒಳ್ಳೆಯ ರೀತಿನಲ್ಲಿ ಜನರು ಒಂದು ಪಾಸಿಟಿವ್ ರಿವ್ಯೂಸ್ ನ ಕೊಡ್ತಾರೆ, ಸಿನಿಮಾಗೆ ಹೋಗ್ತಾರೆ ಅನ್ನುವಂತ ಹೋಪ್ ಹೆಚ್ಚಾಗಿದೆ. ಯಾಕಂದ್ರೆ ಮೊದಲನೇ ದಿನನೇ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿದೆ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಅಂತಂದ್ರೆ, ಇನ್ನು ಇವತ್ತು ನಾಳೆ ನಾಡಿದ್ದು ಕಂಟಿನ್ಯೂಸ್ ಆಗಿ 3 ದಿನ ರಜಾ ಇದೆ. ಜೊತೆಗೆ ಸಮ್ಮರ್ ಹಾಲಿಡೇಸ್ ಕೂಡ ಇರೋದ್ರಿಂದ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನ ಸೆಳ್ಕೊಳ್ಳುತ್ತಾ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮೊದಲನೇ ದಿನ ಅಂತಂದ್ರೆ ನಿನ್ನೆ ಏಪ್ರಿಲ್ 30 ಧ್ರುವ ಸರ್ಜಾ ಅವರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈ ಸಿನಿಮಾ ಮಾರ್ಟಿನ್ ಆದ್ಮೇಲೆ ಬಂದಿರೋದ್ರಿಂದ ಮೊದಲನೇದಾಗಿ ಅವ್ರ ಫ್ಯಾನ್ಸ್ಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸಿನಿಮಾ ಹೇಗಿದೆ ಅನ್ನೋದಕ್ಕಿಂತ ನಾವು ನಮ್ ಹೀರೋನ ಒಂದ್ ದೊಡ್ಡ ಸ್ಕ್ರೀನ್ ನಲ್ಲಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಒಂದಿರುತ್ತೆ. ಜೊತೆಗೆ ಇಷ್ಟೊಂದ್ ಜನ ಇದಾರಲ್ವಾ ಆಕ್ಟ್ರೆಸ್, ಏನ್ ಚಮಕ್ ಇರ್ಬೋದು ಸಿನಿಮಾದಲ್ಲಿ. ಅದ್ರಲ್ಲೂ ಒಂದ್ ಕಡೆ ಕಿಚ್ಚ ಸುದೀಪ್ ಅವ್ರು ಇದಾರೆ ನಮ್ ಕನ್ನಡದವರು, ಜೊತೆಗೆ ಒಂದ್ ಕಡೆ ಧ್ರುವ ಅವ್ರು ಇದಾರೆ, ರವಿ ಸರ್ ಇದಾರೆ, ರಮೇಶ್ ಸರ್ ಇದಾರೆ. ಸೊ ಹೀಗಿರ್ಬೇಕಾದ್ರೆ ಏನ್ ಇರ್ಬೋದಪ್ಪ ಅಂತ ನೋಡೋರ್ ಸಂಖ್ಯೆ ಕೂಡ ನಿನ್ನೆ ಹೆಚ್ಚಿತ್ತು. ಅಭಿಮಾನಿಗಳೇ ಎಲ್ಲಾ ಥಿಯೇಟರ್ ನಲ್ಲೂ ಕೂಡ ತುಂಬಿಕೊಂಡಿದ್ರು. ಒಂದ್ ರೀತಿನಲ್ಲಿ ಜಾತ್ರೆ ರೀತಿ ಆಗ್ತಾ ಹೋಯ್ತು ನಿನ್ನೆ. ಸೊ ಇದೊಂದ್ ಕಾರಣ ಇರುತ್ತೆ. ಆನಂತರದಲ್ಲಿ ಇನ್ನೊಂದಷ್ಟು ವರ್ಗ ಇರುತ್ತೆ. ಬಾಲಿವುಡ್ ಇಂದ ಕರ್ಸಿದಾರಲ್ವಾ ಆಕ್ಟರ್ಸ್ ನ, ಅವ್ರು ಯಾವ ರೀತಿ ಆಕ್ಟ್ ಮಾಡಿರಬಹುದು, ಅವ್ರನ್ನ ಸಿನಿಮಾ ಪೂರ್ತಿ ಯುಟಿಲೈಸ್ ಮಾಡ್ಕೊಂಡಿದಾರ ಅಂತ. ಸೊ ಹೀಗಾಗಿ ಮೊದಲನೇ ದಿನ ಅನ್ನೋದು ಇಂಪಾರ್ಟೆಂಟ್. ಜೊತೆಗೆ 2ನೇ ದಿನದಿಂದ ಜನ ಯಾವ ರೀತಿ ಬರ್ತಾರೆ, ಯಾಕಂದ್ರೆ ಅಭಿಮಾನಿಗಳ ಸಂಖ್ಯೆ 2ನೇ ದಿನ 3ನೇ ದಿನ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಫ್ಯಾಮಿಲಿ ಆಡಿಯನ್ಸ್ ನ ಸಿನಿಮಾ ಸೆಳ್ಕೊಳ್ತಾ ಅನ್ನೋದೇ ಬಹಳ ದೊಡ್ಡ ಮ್ಯಾಟರ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿಂದ ಏನು 3 ದಿನ ಇದೆ ಬಹಳ ಮುಖ್ಯವಾಗುತ್ತೆ ಸಿನಿಮಾ ತಂಡಕ್ಕೆ. ಜೊತೆಗೆ ಮೊದಲನೇ ದಿನನೇ ನೆಟ್ ಕಲೆಕ್ಷನ್ 3 ಸಮಥಿಂಗ್ ಕೋಟಿ, ಜೊತೆಗೆ ಗ್ರಾಸ್ ಕಲೆಕ್ಷನ್ 4 ಸಮಥಿಂಗ್ ಕೋಟಿ ಆಗಿರೋದ್ರಿಂದ ಹತ್ತತ್ರ ಸಿನಿಮಾ 10ರಿಂದ 11,000 ಗಳಿಕೆಯನ್ನ ಮಾಡಿದೆ. ಹೀಗಿರ್ಬೇಕಾದ್ರೆ 2ನೇ ದಿನ ಆಗಿರಬಹುದು 3ನೇ ದಿನ ಆಗಿರಬಹುದು ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೊದಲನೇ ದಿನನೇ 10 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಅಂತಂದ್ರೆ ಇನ್ನು ಮುಂದೆ ನಮ್ಗೆ ಸಿನಿಮಾ ಒಳ್ಳೆಯ ರೀತಿಯಲ್ಲಿ ಕಲೆಕ್ಷನ್ ಆಗುತ್ತೆ ಅನ್ನೋದನ್ನ ಒಂದು ಹಿಂಟ್ ಕೊಡ್ತಾ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ KD ಸಿನಿಮಾ ನೋಡಿರೋರಿಗೆ ಗೊತ್ತಿರುತ್ತೆ.
ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಸ್ಪೆನ್ಸ್ ಅನ್ನ ಇಡ್ತಾರೆ, ಒಂದು ಟ್ವಿಸ್ಟ್ ಅನ್ನ ಇಡ್ತಾರೆ. ಅದು ನಮ್ಗೆ KD2 ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪ್ರೇಮ್ ಅವರೇ ಹೇಳಿರೋ ಪ್ರಕಾರ ನಿನ್ನೆ ಇನ್ನೊಂದೇ ಒಂದು ವರ್ಷ KD2 ನಿಮ್ಗೆ ಬರ್ತಾ ಇದೆ. ಒಳ್ಳೆ ಸಖತ್ತಾಗಿರುತ್ತೆ. ನೀವೆಲ್ಲರೂ ಕೂಡ ಬ್ಲಾಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ವರ್ಷದ ನಂತರವಾಗಿ KD2 ಬಂದ್ರೆ ಜನ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ. ಈಗ ಬಹಳ ಎಕ್ಸೈಟ್ಮೆಂಟ್ ಇತ್ತು ಧ್ರುವ ಸರ್ಜಾ ಅವರ ಫ್ಯಾನ್ಸ್‌ಗೆ. ಯಾಕಂದ್ರೆ ಈ ಕಾಳಿದಾಸನಾಗಿ ಧ್ರುವ ಸರ್ಜಾ ಅವ್ರನ್ನ ಎಲ್ಲೂ ಕೂಡ ನೋಡಿರ್ಲಿಲ್ಲ ನಾವು. ಈ ಧ್ರುವ ಸರ್ಜಾ ಅವರು ಹಿಂಗೂ ಆಕ್ಟ್ ಮಾಡ್ತಾರ ಅಂತ ನಾವು KD ಸಿನಿಮಾದಲ್ಲೇ ನೋಡಿದ್ದು. ಸೊ ಹೀಗಾಗಿ ಪಾರ್ಟ್ 2 ಅಂತ ಬರೋದಾದ್ರೆ ಇದು ಹೇಗೆ ಕಂಟಿನ್ಯೂ ಆಗುತ್ತೆ? ಕತೆ ಆಲ್ರೆಡಿ ನಮಗೆ ಗೊತ್ತಿದೆ. ಮುಂದೆ ಕಥೆನ ಯಾವ ರೀತಿ ತಗೊಂಡ್ ಹೋಗ್ತಾರೆ ಸಿನಿಮಾದಲ್ಲಿ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಕಿಚ್ಚ ಸುದೀಪ್ ಅವರು ಹಾಗೆ ಧ್ರುವ ಸರ್ಜಾ ಅವರ KD2 ಸಿನಿಮಾ ಬರ್ತಾ ಇದೆ. ಅದು ಒಂದು ವರ್ಷ ಆ ನಂತರದಲ್ಲಿ. ಸೊ ಇದು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಇವರಿಬ್ರು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮಗಂತೂ ತುಂಬಾ ಕ್ಯೂರಿಯಸ್ ಯಾವ ರೀತಿ ಇವರಿಬ್ರ ಕಾಂಬಿನೇಷನ್ ವರ್ಕ್ ಆಗುತ್ತೆ. ಜೊತೆಗೆ ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಸಂಜಯ್ ದತ್ ಅವರ ಒಂದು ಕ್ಯಾರೆಕ್ಟರ್ ಅಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಸಿನಿಮಾ ನೋಡಿದವರಿಗೆ ಇದು ಕ್ಯಾನ್ಸರ್ ಗೊತ್ತಿರುತ್ತೆ. ನಾನು ಅದನ್ನ ಹೇಳಕ್ಕಾಗಲ್ಲ. ಅದು ಕಂಟಿನ್ಯೂ ಆಗುತ್ತಾ, ಶಿಲ್ಪಾ ಶೆಟ್ಟಿ ಅವರು ಮುಂದೆ ಇರ್ತಾರಾ ಅನ್ನೋದು ಕೂಡ ಅದೆಲ್ಲದನ್ನು ಸಿನಿಮಾ KD2 ಕತೆ ಏನು ಅದು ಅವರೇ ಹೇಳ್ಬೇಕಾಗಿರುತ್ತೆ. ಬಟ್ ನಿನ್ನೆ ಒಂದು ದಿನದ ರೆಸ್ಪಾನ್ಸ್ ಅಂತ ಸಿನಿಮಾಗೆ ನೋಡೋದಾದ್ರೆ ಉತ್ತಮ ಮಟ್ಟವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ KDಗೆ ಸಂಬಂಧಪಟ್ಟಂತೆ. ಸೊ ಒಳ್ಳೆ ರೀತಿನಲ್ಲೇ ಕಲೆಕ್ಷನ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ 2025 ಎಂಡಿಂಗ್ ಅಲ್ಲಿ ಮಾರ್ಕ್ ಆಗಿರಬಹುದು, 45 ಆಗಿರಬಹುದು, ಡಬಲ್ ಸಿನಿಮಾ ಬಿಡುಗಡೆ ಆಗುತ್ತೆ. ಸೊ ಆ ನಂತರದಲ್ಲಿ ನಮಗೆ ಸೂಪರ್ ಸ್ಟಾರ್ ಸಿನಿಮಾ ಆಗಿರಬಹುದು ಅಥವಾ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಅಂತ ನಾವು ನೋಡ್ತಾ ಹೋದ್ರೆ ಇದೇ ಇಯರ್ ಜನವರಿಲಿ ರಕ್ಕಸಪುರ ಆಗಿರಬಹುದು ಅಥವಾ ಲ್ಯಾಂಡ್ ಲಾರ್ಡ್ ಆಗಿರಬಹುದು, ಇನ್ನೂ ಒಂದಷ್ಟು ಸಿನಿಮಾಗಳು ಬರುತ್ತೆ. ಆದ್ರೆ ಥಿಯೇಟರ್ ನಲ್ಲಿ ಇದ್ದಂತಹ ಸಿನಿಮಾಗಳ ಪೈಕಿ ಅದು ಒಂದು ಲಾಂಗ್ ಡೇಸ್ ಅಂತ ನೋಡ್ತಾ ಹೋದ್ರೆ ಕಡಿಮೆ ಸಿನಿಮಾಗಳು ನಮ್ಗೆ ಥಿಯೇಟರ್ ನಲ್ಲಿ ಸಿಗ್ತವೆ. ಜೊತೆಗೆ KD ಸಿನಿಮಾ ಆ ನಂತರದಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ಆದ ನಂತರದಲ್ಲಿ ಒಂದು ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರುವಂತದ್ದು. ಜೊತೆಗೆ ಅಯ್ಯೋ ಥಿಯೇಟರ್ಗೆ ಜನ ಬರ್ತಾ ಇಲ್ಲ, ಜನನೇ ನಾವು ನೋಡ್ತಾ ಇಲ್ಲ, ಎಷ್ಟೊಂದ್ ದಿನ ಆಗೋಯ್ತು ಥಿಯೇಟರ್ ನಲ್ಲಿ ಇಷ್ಟೊಂದ್ ಜನ ನೋಡಿ ಅಂತ ಇದ್ದಂತಹ ಟೈಮ್ ನಿಂದ ನಿನ್ನೆ ಥಿಯೇಟರ್ ಫುಲ್ ತುಂಬ ಹೋಗಿದೆ ಅಂತ ನೋಡೋಕೆ ನಮಗೆ ಒಂದಷ್ಟು ಖುಷಿ ಆಗ್ತಾ ಇತ್ತು. ಯಾವುದೇ ಥಿಯೇಟರ್ಗೆ ಹೋದ್ರು ಕೂಡ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಎಲ್ಲಾ ಥಿಯೇಟರ್ ನಲ್ಲೂ ಕೂಡ ಚಿತ್ರಮಂದಿರ ತುಂಬಿದೆ ಅನ್ನುವಂತಹ ಬೋರ್ಡ್. ಈ ಬೋರ್ಡ್ ನೋಡೋಕೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಅಂತಂದ್ರೆ ಅದು KD ಸಿನಿಮಾ ಅಂತ ಹೇಳ್ಬೋದು. ಎಲ್ಲ ಥಿಯೇಟರ್ ಅಷ್ಟೇ ಥಿಯೇಟರ್ ತುಂಬಿದೆ ಅನ್ನುವಂತಹ ಬೋರ್ಡೇ ಕಾಣಿಸ್ತಾ ಇತ್ತು. ಒಂದಷ್ಟು ಕಡೆ ಸಿನಿಮಾಕ್ಕೆ ಅಂದ್ರೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಜಗಳ ಕೂಡ ಆಗ್ತಾ ಇತ್ತು. ನರ್ತಕಿ ಥಿಯೇಟರ್ ನಲ್ಲಿ ದೊಡ್ಡ ಗಲಾಟೆ ಕೂಡ ಆಯ್ತು. ಒಂದು ಜಾತ್ರೆನೇ ಕ್ರಿಯೇಟ್ ಆಗಿತ್ತು. ಸೊ ಈ ರೀತಿಯ ಒಂದಷ್ಟು ಕಂಟೆಂಟ್ ಅದು ತುಂಬಾ ವರ್ಷಗಳ ನಂತರ ಬಂದಿದ್ದಾರೆ. ತುಂಬಾ ಶ್ರಮ ಇರುತ್ತೆ, ಸಿನಿಮಾ ತಂಡದ ಶ್ರಮ ತುಂಬಾ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ಈ ರೀತಿಯ ಒಂದಷ್ಟು ಬೋರ್ಡ್ ನೋಡೋದೇ ಆ ಚಿತ್ರತಂಡಕ್ಕಾಗಿರ್ಬಹುದು ಅಥವಾ ನಮ್ಗಳಿಗಾಗಿರ್ಬಹುದು ಬಹಳ ಖುಷಿ. ಅದು ನಮ್ಮ ಕನ್ನಡದ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಇದಾದ ನಂತರದಲ್ಲಿ ನಮ್ಮ ಕನ್ನಡದಲ್ಲಂತೂ ಒಂದು ಒಳ್ಳೆ ರಿವ್ಯೂಸ್ ಸಿಗ್ತಾ ಇದೆ KD ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಒಳ್ಳೆ ರಿವ್ಯೂ ಸಿಗ್ತಾ ಇದೆ. ಬಟ್ ಒಂದಷ್ಟು ಹಿಂದಿ ರಿವ್ಯೂಸ್ ನಾನು ನೋಡಿದ ಪ್ರಕಾರವಾಗಿ ನೆಗೆಟಿವ್ ರಿವ್ಯೂಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಂಜಯ್ ದತ್ ಅವ್ರನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ, ಶಿಲ್ಪಾ ಶೆಟ್ಟಿ ಆಕ್ಟಿಂಗ್ ತುಂಬಾ ಓವರ್ ಆಗಿದೆ, ಈ ರೀತಿ ಎಲ್ಲ ಬೇಕಿತ್ತ ನಿಮ್ಗೆ, ಈ ರೀತಿಯಾದಂತಹ ಒಂದಷ್ಟು ರಿವ್ಯೂಸ್ ಇತ್ತು. ಜೊತೆಗೆ ಧ್ರುವ ಸರ್ಜಾ ಅವ್ರ ಬಗ್ಗೆನೂ ಕೂಡ ಅಂದ್ರೆ ನಾವು ಅವ್ರಗಳ ಸಿನಿಮಾನ ನೋಡ್ಕೊಂಡ್ ಬಂದಿದೀವಿ. ನಮ್ಗೆ ಅದ್ದೂರಿಯಿಂದ ಧ್ರುವ ಸರ್ಜಾ ಅವರು ಪೊಗರುಗ್ ಬರ್ಬೇಕಾದ್ರೆ ಅವರ ಸ್ಟ್ರಗಲ್ ಹೇಗಿತ್ತು, ಜೊತೆಗೆ ಅವರ ಆಕ್ಟಿಂಗ್ ಹೇಗಿತ್ತು ಅನ್ನೋದನ್ನ ನಾವು ನೋಡಿದೀವಿ. ಸೊ ನಮ್ಗೆ KD ಧ್ರುವ ಸರ್ಜಾ ಅವ್ರ ಫ್ಯಾನ್ಸ್ಗಾಗಿರ್ಬಹುದು ನಮಗಾಗಿರ್ಬಹುದು ಬಹಳ ಸ್ಪೆಷಲ್ ಅನ್ಸುತ್ತೆ. ಬಿಕಾಸ್ ಅವ್ರ ಅದ್ದೂರಿಯಲ್ಲಿ ಮಾಡ್ದಂಗೆ ಪೊಗರು ಅಲ್ಲಿ ಮಾಡ್ದಂಗೆ KD ಸಿನಿಮಾದಲ್ಲಿ ಮಾಡೇ ಇಲ್ಲ. ಅವ್ರದ್ದು ಏನ್ ಶ್ರಮ ಇದೆ ಆ ಪ್ರಾಮಾಣಿಕವಾಗಿ ಅದ್ ನಮಗೆ ತೆರೆ ಮೇಲೆ ಕಾಣಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಅಲ್ಲೆಲ್ಲೋ ಕುತ್ಕೊಂಡು ನೆಗೆಟಿವ್ ರಿವ್ಯೂ ಮಾಡೋರು, ಜೊತೆಗೆ ಹಿಂದಿಯವ್ರಿಗೆ ಹೇಗೆ ಅಂತಂದ್ರೆ ನಮ್ ಕನ್ನಡದವರು ಕನ್ನಡ ಸಿನಿಮಾ ಅಂತಂದ್ರೆ ಅವ್ರಿಗೆ ಆಬ್ವಿಯಸ್ಲಿ ಇಷ್ಟನೇ ಆಗಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ತೀರಾ ಇದೇ KGF ಬಂದಾಗ ಅವ್ರ 0 ಸಿನಿಮಾ ರಿಲೀಸ್ ಆಗಿತ್ತು. ಅದಾದ್ಮೇಲೆ KGF 2 ಬಂದಾಗ್ಲೂ ಕೂಡ ಯಾವ್ದೋ ಸಿನಿಮಾ ಬಂದಿತ್ತು. ಸೊ ಹೀಗೆ ನಮ್ ಕನ್ನಡಿಗರಿಗೆ ಅವ್ರು ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಕಾಲೆಳೆಯೋ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಾವು ಅವರಿಗೆ ಇನ್ನೂ ಹೆಚ್ಚಿನ ಜನ ಥಿಯೇಟರ್ಗೆ ಹೋಗಿ ಅಲ್ಲಿ ಸಿನಿಮಾ ನೋಡಿ ನಮ್ ಸಿನಿಮಾನ ಗೆಲ್ಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಮ್ಮಲ್ಲೂ ಕೂಡ ಇದೆ. ಒಂದು ರಿವ್ಯೂ ಅಂತಂದ್ರೆ ನಿನ್ನೆ ಒಂದು ರೆಸ್ಪಾನ್ಸ್ ರಿವ್ಯೂಸ್ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ಆಗಿರ್ಬೋದು, ಸಿನಿಮಾ ತಂಡದ ಎಫರ್ಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಡೇ 2 ಅಂದ್ರೆ ಇವತ್ತು ಜನ ಹೇಗೆ ಸ್ವೀಕಾರ ಮಾಡ್ತಾರೆ,
ಫ್ಯಾಮಿಲಿ ಆಡಿಯನ್ಸ್ ನ ಸಿನಿಮಾ ಸೆಳೆಯುತ್ತಾ ಅನ್ನೋದೇ ಇಲ್ಲಿ ಮ್ಯಾಟರ್ ಆಗಿದೆ. ಸೊ ಇನ್ ಮುಂದೆ ನೋಡ್ತಾ ಹೋಗ್ಬೇಕು. ಹಾಲಿಡೇಸ್ ಇರೋದ್ರಿಂದ ಥಿಯೇಟರ್ ಎಲ್ಲ ಇದೇ ನಿನ್ನೆ ತರನೇ ತುಂಬಿದೆ ಅನ್ನುವಂತಹ ಬೋರ್ಡ್ ಕಾಣ್ತಿರ್ಲಿ ಅನ್ನುವಂಥದ್ದು ನಮ್ಮ ವಿಶ್ ಕೂಡ ಹೌದು. ನಿನ್ನೆ ಒಂದೇ ಒಂದು ದಿನಕ್ಕೆ ಸಿನಿಮಾ 10 ಕೋಟಿಗೂ ಹೆಚ್ಚು ಹಣವನ್ನ ಗಳಿಕೆ ಮಾಡಿದೆ. ನೆಟ್ ಟು ಗ್ರಾಸ್ ಕಲೆಕ್ಷನ್ ಆಗಿರಬಹುದು. ಸೊ ಇದು ಕೂಡ ನಮ್ಗೆ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.